ನೋಡಿ ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಅದು ನಿಮ್ಮ ಪುಸ್ತಕ ನನ್ನ ಹತ್ರನೇ ಉಳ್ಕೊಂಬಿಟ್ಟಿತ್ತು, ಅದನ್ನು ಕೊಡೋಣ ಅಂತ ಬಂದೆ ಅಷ್ಟೇ. ಆ್ಯಕ್ಚುಲಿ ನಾನು ತುಂಬ ಒಳ್ಳೆಯ ಹುಡುಗ. ಸರಿ ಕೊಡಿ ಪ್ಲೀಸ್. ಮತ್ತೆ ನನ್ನನ್ನು ಫಾಲೋ ಮಾಡೋದಾಗಲಿ ಮೀಟ್ ಮಾಡೋದಾಗಲಿ ಮಾಡಬೇಡಿ. ನಿಮ್ಮ ತಮ್ಮ ಯಾವಾಗಲೂ ಸ್ಕೂಲ್ ಒಳಗಡೆ ಕೂತಿರೋದ್ರಿಂದ ಶಾಲೆಗೆ ಬರೋ ಹೆಣ್ಮಕ್ಳಿಗೆ ಮುಜುಗರ ಆಗ್ತಿದೆಯಂತೆ. ಶಾಲೆ ಆವರಣದಲ್ಲಿ ಶಾಲೆಗೆ ಸಂಬಂಧಪಟ್ಟವರು ಬಿಟ್ಟು ಬೇರೆಯವರು ಇರೋದು ಸರಿಯಲ್ಲ. ಹೀಗೆ ಮುಂದುವರೆದ್ರೆ ಎಜುಕೇಷನ್ ಬೋರ್ಡ್ ಮತ್ತು ಪಂಚಾಯತಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಲೆಟರ್ ಬರೆದಿದ್ದಾರೆ. ಇಲ್ವೇ ಬಾನಿ, ಅವನು ವಾರಸ್ದಾರ ಆಗಲ್ಲ. ಇಡೀ ಸಿಂಹ ವಂಶದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಆಗ್ತಾನೆ. ನಿನ್ನಿಂದ ಮನುನ ವಾರಸ್ದಾನಾಗಿ ಬೆಳೆಸಕ್ ಸಾಧ್ಯ ಇಲ್ಲ. ಹಾಗೆ ಬೆಳೆಯೋದು ನನಗಿಷ್ಟ ಇಲ್ಲ. ಹಾಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮನುನ ಬೆಳೆಸೋ ಜವಾಬ್ದಾರಿನ ಆದಿತ್ಯನ್ ವಹಿಸ್ಬಿಡು. ಮನು, ನಿನ್ನ ನನ್ನ ಕಣ್ಣಿನ ಬೊಂಬೆ ಥರ ಕಾಪಾಡಬೇಕು ಅಂದರೂ ಆಗ್ತಿಲ್ವಲ್ಲೋ. ನಾನೇನು ಮಾಡಲಿ? ನಿನ್ನ ಸುತ್ತ ಕೋಟೆ ಕಟ್ಟಿ ನಿನ್ನ ಕಾಪಾಡಬೇಕು ಅಂದರು ಕಟ್ಟೋ ಗೋಡೆ ಎಲ್ಲ ಬರೀ ತೂತು. ನಾನು ಹೇಳಿದ ಒಂದು ಸುಳ್ಳು ನಿನ್ನ ಹೀಗೆ ಸುಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಷ್ಟೊಂದು ಸಲ ಅನ್ಸುತ್ತೆ ನಾನು ಸುಳ್ಳು ಹೇಳಬಾರ್ದಿತ್ತು ಅಂತ. ಆದರೆ ಸುಳ್ಳು ಹೇಳ್ದೆ ಬೇರೆ ದಾರಿ ಏನಿತ್ತು ನನಗೆ? ನಿನ್ನ ಜೀವ ಕಾಪಾಡೋಕ್ಕೆ ನಾನು ಸುಳ್ಳು ಹೇಳಿದೆ. ಆದರೆ ಅದೇ ಈಗ ನಿನ್ನ ಜೀವದ ಹಿಂದೆ ಬಿದ್ದಿದೆ. ಅಲ್ಲಿ ನೋಡಿದ್ರೆ ಪ್ರಿನ್ಸಿಪಲ್ ಶಶಿನ ಶಾಲೆ ಒಳಗೆ ಬಿಡಲ್ಲ ಅಂತಿದ್ದಾರೆ. ನೀನು ಗೊತ್ತಿಲ್ಲದೆ ಅದನ್ನೇ ಬಯಸ್ಬಿಟ್ಟೆ. ನೀನು ಬಯಸಿದ ಥರನೇ ಆಗೋಯ್ತು ಕಂದ. ಇಲ್ಲಿ ಮನೇಲಿ ನೋಡಿದ್ರೆ ಅಬ್ಬೆ ನಿನ್ನ ಆದಿಗೆ ಒಪ್ಸು ಅಂತಿದ್ದಾರೆ. ಹೇಗೆ ಒಪ್ಪಿಸ್ಲಿ ನಿನ್ನ ಆದಿಗೆ? ಮುಂದೆ ಏನು ಅಂತ ಒಂದ್ಸಲ ಯೋಚನೆ. ಚಿತೆ ಊರಿಬೇಕು. ಮನೆ ಹೊರಗಾದ್ರೂ ಸರಿ, ಒಳಗಾದ್ರೂ ಸರಿ. ಅದಕ್ಕೆ ನೀವು ಒಳ್ಳೆ ಕೆಲಸನೇ ಮಾಡಿದ್ರಿ. ಇಬ್ರು ಹೆಣ್ಮಕ್ಳನ್ನು ತಮ್ಮನ ಮನೆಗೆ ಕಳಿಸ್ಬಿಟ್ರಿ. ಈಗ ಬಾಕಿ ಉಳಿದಿರೋದು ನೀವು, ನಿಮ್ಮ ಮೂರನೇ ಮಗಳು. ರಾತ್ರಿ ಯಾರು ನೋಡ್ತಿದ್ದಾಗ ಜಾಗ ಖಾಲಿ ಮಾಡಿಬಿಡಿ, ಗುಟ್ಟಾಗಿ ಓಡೋಗ್ಬಿಡಿ. ಇಲ್ಲ, ಯಾವುದೇ ಕಾರಣಕ್ಕೂ ಅಬ್ಬೆಗಾಗ್ಲಿ ಆದಿಗಾಗ್ಲಿ ಮನನ ಒಪ್ಸ್ಬಾರ್ದು. ಅವನು ಯಾವತ್ತಿದ್ರೂ ನನ್ನ ಜೊತೆನೇ ಬೆಳಿಬೇಕು. ಅದು ಏನೇ ಕಷ್ಟ ಬರಲಿ ನಾನು ಬೆಳೆಸ್ತೀನಿ.
ಅದೆಷ್ಟೇ ಪ್ರಯತ್ನ ಪಟ್ಟರು ಹೇಗಾದರೂ ಮಾಡಿ ಪ್ರತಿ ಸಲಿನೂ ತಪ್ಪಿಸ್ಕೊತಾನೇ ಇದ್ದಾನೆ. ಚೋಟುತ್ತಾ ಇದ್ದಾನೆ. ನನ್ನ ಎದುರೆ ನಿಲ್ಲೋಷ್ಟು ಧೈರ್ಯ ಮಾಡ್ತಾನೆ. ಬೇರೆ ಊರಿನವರು ಸಿಂಹ ವಂಶದ ವಾರಸ್ದಾರ ಯಾರು ಅಂತ ನನ್ನ ಕೇಳಿದ್ರೆ ಅಲ್ಲಿ ನೋಡಿ, ಅಮ್ಮನ ಸೆರೆಗಿಟ್ಕೊಂಡು ಮಾವನ ನೆರಳಲ್ಲಿ ಬೆಳಿತಾರೋ ಹೇಳಿ ಅವನು ಅಂತ ಹೇಳಕ್ಕಾಗತ್ತಾ? ಇದು ಒಂದು ಜನಮಾನ. ಸಿಂಹ ವಂಶದ ಮಾನ ಮರ್ಯಾದೆ ಬೀದಿ ಪಾಲಾಗಿ ಹೋಯ್ತು. ಎಷ್ಟೇ ಜಾಣತನ ಉಪಯೋಗಿಸಿ ಅದೇನೇ ಉಪಾಯ ಮಾಡಿದ್ರು ಅವನ ಕೂದಲು ಕಿತ್ಕೊಳಕ್ಕಾಗ್ತಿಲ್ಲ ನನ್ನ ಕೇಳಿ. ಹುಲಿ ಹೊಡೆದವನಿಗೆ ಇಲಿ ಹೊಡೆಯಕ್ಕಾಗ್ತಾ ಇಲ್ಲ. ರೀ, ನಮ್ಮ ಬೇರೆ ಪಿಲಾನ್ ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಆದರೆ ಈ ಶಶಿನ ಈ ಸ್ಕೂಲಿಂದ ಹೊರಗಾಕ ಪ್ಲಾನು ಸರಿಯಾಗಿ ಕೆಲಸ ಮಾಡಿದೆ ರೀ. ಆ ದರಿದ್ರದವನು ಯಾವಾಗಲೂ ಮನು ಹಿಂದೆ ಮುಂದೆನೇ ಓಡಾಡೋನು. ಆದರೆ ಸರಿಯಾಗಿ ಅವ್ನಿಗೆ ಅವಮಾನ ಮಾಡಿ ಈ ಸ್ಕೂಲಿಂದ ಹೊರಗಾಕಿದ್ದಾರೆ. ನೋಡಿದ್ರಾ ನಾನು ಎಷ್ಟು ಬುದ್ಧಿವಂತೆ ಅಂತ? ಹೌದು ಕಣೆ, ಕೊನೆಗೂ ನೀನು ಬುದ್ಧಿವಂತೆ ಅಂತ ಸಾಬೀತು ಮಾಡಿಬಿಟ್ಟೆ. ಇಷ್ಟು ದಿನ ಅನ್ಕೊಂಡಿದ್ದೆ ಆ ದೇವರು ನಿನ್ನ ತಲೆಯಲ್ಲಿ ಮೆದಳೇ ಇಟ್ಟಿಲ್ಲ ಅಂತ. ಆದರೆ ಈ ಉಪಾಯ ಹೇಳಿ ಅದು ಸುಳ್ಳು ಅಂತ ಸಾಬೀತು ಮಾಡಿಬಿಟ್ಟೆ. ಇನ್ನು ಮೇಲಿಂದ ನೋಡ್ತಾ ಇರೋ ಮನು ಕಾಲಿಡೋ ಶಾಲೆ ಯುದ್ಧ ಭೂಮಿಯಾಗತ್ತೆ. ಎಲ್ಲ ಕಾಲಿಟ್ರು ಅಲ್ಲಿ ಬಾಂಬ್ಗಳು ಸಿಡಿಯುತ್ತೆ. ಕಂಡಲ್ಲೆಲ್ಲ ಶತ್ರುಗಳು. ಯಾರು ಸಹಾಯಕ್ಕೆ ಬರಲ್ಲ. ಯಾರ ಹತ್ರ ಹೋಗ್ಬೇಕು, ಯಾರು ಸಹಾಯ ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ನಮ್ಮ ಹತ್ರನೇ ಬರಬೇಕು. ಬರ್ಲಿ 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 ಬರ್ಲಿ. ಸಿಂಹದ ಗುಹೆಗೆ ಚಿಗರೆ ಮರಿ ಬಂದ ಹಾಗೆ ಒಂದೇ ಏಟು. ನಿಂತು ಹೋಗುತ್ತೆ. ಆಮೇಲೆ ನೀವೇ ಈ ಮನೆ ವಂಶದ ವಾರಸ್ದಾರರು. ಆಮೇಲೆ ನಾನು ಮಹಾರಾಣಿಯಂಗೆ ಮೆರಿಬೋದು. ಆದರೆ ಒಂದು ಮಾತು, ಆ ಬಾನಿನ ನಮ್ಮ ಮನೆ ಕೆಲಸದೊಳಗೆ ಇಟ್ಕೋತೀನಿ. ಎಷ್ಟು ಅಹಂಕಾರ ಅಂತೀರ ಗೊತ್ತಾ? ಸಿಂಹ ವಂಶದ ವಾರಸ್ದಾರನ ಎಂತ್ಬಿಟ್ಟಿದ್ದೀನಿ ಅಂತ. ಬರಲಿ, ನೀವೇನಾದರೂ ವಾರಸ್ದಾರ ಆಗಿ ಆಮೇಲೆ ಇದೆ ಅವಳಿಗೆ ಸರಿಯಾಗಿ ಮಾಡ್ತೀನಿ. ಲೇ 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 ಮಂಕೆ, ಹಗಲುಗನಸನ್ನ ಕಾಣೋದು ಬಿಟ್ಟು ಕೆಲಸ ಮಾಡೋದನ್ನ ನೋಡು. ಸುಮ್ಮನೆ ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ಸಮಯನ ವ್ಯರ್ಥ ಮಾಡಬೇಡ. ಸರಿ, ಏನು ಮಾಡಬೇಕು ಅಂತ ನೀವೇ ಹೇಳಿ. ಪ್ರಿನ್ಸಿಪಲ್ಲು ಶಶಿನ ಹೊರಗಾಕಿರೋ ವಿಷಯನ ಇಟ್ಕೊಂಡು ಅತ್ತಿಗೆ ಜೊತೆ ದೊಡ್ಡ ಜಗಳ ಮಾಡ್ತೀನಿ. ವಾರಸ್ದಾರನ್ನ ಬೆಳೆಸೋ ಯೋಗ್ಯತೆ ನಿಮಗಿಲ್ಲ, ನಾವು ಅವನ್ನ ನೋಡ್ಕೋತೀವಿ ಅಂತ ಹೇಳಿ ಮನುನ ನನ್ನ ವಶಕ್ಕೆ ತಗೋತೀನಿ. ತಗೊಂಡಾದ್ಮೇಲೆ ಅತ್ತಿಗೆನ ಪಕ್ಕಕ್ಕೆ ತಳ್ಳಿ ಅವರ ಮಾತಿಗೆ ಒಂದು ಸಣ್ಣ ಕವಡೆ ಕಿಮ್ಮತ್ತು ಸಿಗಬಾರ್ದು ಹಾಗೆ ಮಾಡ್ತೀನಿ. ಹಾಗೆ ಮಾಡಾದ್ಮೇಲೆ ಮನು ನಮ್ಮ ಕೈಯಲ್ಲಿರೋ ಬೊಂಬೆ. ಅವನು ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು, ಕೂತ್ಕೊ ಅಂದ್ರೆ ಕೂತ್ಕೋಬೇಕು, ಅಲ್ಲಿ ಹೋಗು ಅಂದ್ರೆ ಹೋಗ್ಬೇಕು, ಇಲ್ಲಿ ಬಾ ಅಂದ್ರೆ ಬರಬೇಕು. ಆ ಬೊಂಬೆ ಕತೆ ಒಂದು ದಿನ ಲಟಕ್. ರೀ, ಅದೆಲ್ಲ ಸರಿ. ಅಬ್ಬೆ ಕೇಳಿದ್ರೆ ಏನು ಹೇಳೋದು? ಎಲ್ಲಿದ್ದಾರೆ ಅಬ್ಬೆ? ಸಂಬಂಧಿಕರು ಮದುವೆ ಇದೆ ಅಂತ ಕಳಿಸಿದ್ದಾಯ್ತು. ಅವ್ರು ವಾಪಸ್ ಬರೋ ಅಷ್ಟೊತ್ತಿಗೆ
ಈ ಮನೆ ನಡೆಯೋ ರೀತಿ ಬದಲಾಗಿರುತ್ತೆ. ಈ ನಿನ್ನ ಗಂಡನ ಆಟನ ಅಕ್ಕ, ಅಯ್ಯೋ ಅಯ್ಯೋ, ಹೀಗಾಗ್ಬಾರ್ದಾಗಿತ್ತಕ್ಕ, ಹೀಗಾಗ್ಬಾರ್ದಾಗಿತ್ತು. ಏನಾಯ್ತು ಮಂಜರಿ? ಇನ್ನೇನಾಗಬೇಕಿತ್ತು ಅಕ್ಕ? ಈ ಮನೆತನದ ಮರ್ಯಾದೆ ಎಲ್ಲ ಹೊಟ್ಟೋಯ್ತು. ದಿನ ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ವಿಷಯ ಏನು ಅಂತ ಹೇಳಿ ಮಂಜರಿ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಏನಾಯ್ತೀಗ? ನಿಮಗೆ ಗೊತ್ತಿಲ್ಲದೆ ಇರೋದ ಅಕ್ಕ, ಶಶಿನ ಸ್ಕೂಲಿಂದ ಹೊರಗಡೆ ಹಾಕ್ಬಿಟ್ರಂತೆ. ಹೆಣ್ಮಕ್ಳು ಮುಂದೆ ಅಸಭ್ಯವಾಗಿ ನಡ್ಕೋತಾನೆ ಅಂತ ಕಳಿಸ್ಬಿಟ್ರಂತೆ. ಈಗ ಸ್ಕೂಲ್ ಗೇಟ್ ಮುಂದೆ ವಾಚ್ಮ್ಯಾನ್ ಥರ ನಿಂತ್ಕೋಬೇಕಂತೆ. ನಿಜಾನಾ ಅಕ್ಕ? ಯಾರು ಹೇಳಿದ್ ನಿನಗೆ? ಅವನು ನನ್ನ ತಮ್ಮ. ಬಾಯಿಗೆ ಬಂದಾಗ ಮಾತಾಡಬೇಡ. ಅಯ್ಯಯ್ಯೋ, ಇದು ನನ್ನ ಮಾತಲ್ಲ ಅಕ್ಕ. ಈ ವಿಷಯನ ಇಡೀ ಊರೇ ಮಾತಾಡ್ಕೋತಾ ಇದೆ. ಸಿಂಹ ವಂಶದವ್ರನ್ನ ಸ್ಕೂಲಿಂದ ಹೊರಗಡೆ ಹಾಕಿದ್ರಂತೆ, ಹೆಣ್ಮಕ್ಳ ಕಾಟ ಕೊಡ್ತಿದ್ದಾರೆ ಅಂತ. ನಾನು ಹೋಗ್ತಿದ್ದಾಗ ನನ್ನ ನೋಡಿ ಕಿಸಕ್ಕಂತ ನಕ್ಬಿಟ್ರು. ಒಂದ್ ಹೆಂಗ್ಸಂತೂ ನಿಮ್ಮ ಮನೆಯವರಿಂದ ಹೆಣ್ಮಕ್ಳು ಓಡಾಡ್ದಿರೋಂಗಾಗಿದೆ, ಸರಿಯಾಗಿ ನೋಡ್ಕೊಳ್ಳಿ ಅಂತ ಅಂದ್ಲು. ನನ್ಗಂತೂ ಆ ಕ್ಷಣಕ್ಕೆ ಈ ಭೂಮಿ ಬಾಯಿ ತೆಗೆದು ನನ್ನ ನುಂಗ್ಬಾರ್ದ ಅಂತ ಅನ್ಸ್ತು. ಏನೇ ಆಗ್ಲಿ ಅಕ್ಕ, ನಿಮ್ ತಮ್ಮ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಂಜರಿ, ನಿನ್ನ ಮಾತು ಮೇಲೆ ಗಮನ ಇರಲಿ. ನಾನು ನೋಡ್ತಾನೆ ಇದ್ದೀನಿ. ನನ್ನ ಬಗ್ಗೆ ಮಾತಾಡಿದ್ರಿ, ನನ್ನ ಗಂಡನ ಬಗ್ಗೆನೂ ಮಾತಾಡಿದ್ರಿ, ಕೊನೆಗೆ ಮನು ಬಗ್ಗೆನೂ ಮಾತಾಡಿದ್ರಿ. ಈಗ ಶಶಿ ಏನು ಮಾಡಿದಾನಂತ ಅವನ ಬಗ್ಗೆ ಮಾತಾಡ್ತಿದ್ಯಾ? ಊರವ್ರು ಸಾವಿರ ಮಾತಾಡ್ತಾರೆ, ಆದರೆ ಮನೆಯವ್ರ ಮೇಲೆ ಆರೋಪ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ಏನಾಯ್ತೆ? ಯಾಕೆ ಅದಕ್ಕೆ ಹತ್ರ ಜಗಳ ಆಡ್ತಾ ಇದೆಯಾ? ಅಯ್ಯೋ, ನಾನು ಯಾಕ್ರಿ ಅಕ್ಕನ ಹತ್ರ ಜಗಳ ಆಡ್ಲಿ? ಊರವ್ರು ಏನು ಹೇಳಿದ್ರೋ ಅದನ್ನ ಹೇಳ್ತಿದ್ದೆ ಅಷ್ಟೇ. ಏನಂದ್ರು ಊರವರು? ಅದೇ ರೀ, ಹೆಣ್ಮಕ್ಳಿಗೆ ಮುಜುಗರ ಆಗೋಂಗೆ ನಡ್ಕೋತಿದ್ದ ಅಂತ ಶಶಿನ ಸ್ಕೂಲಿಂದ ಹೊರಗಡೆ ಹಾಕಿದ್ರಲ್ಲ, ಅದೇ ಊರವರೆಲ್ಲ ಮಾತಾಡ್ತಿದ್ರಲ್ಲ, ಆ ವಿಷಯನ ಕೇಳಿದ್ದಕ್ಕೆ ಅಕ್ಕ ಸ್ವಲ್ಪ ಸಿಟ್ಟು ಮಾಡ್ಕೊಂಡ್ರು. ಹೌದು, ಅದಕ್ಕೆ ನನಗೂ ಈ ಮಾತುಗಳೆಲ್ಲ ಕಿವಿಗೆ ಬಿತ್ತು. ನಿಮ್ಮ ಹತ್ರ ಬಂದು ಹೇಳೋದಕ್ಕೆ ತುಂಬಾ ಹೇಸಿಗೆ ಆಯಿತು, ಅದಕ್ಕೆ ಹೇಳಕ್ಕೆ ಹೋಗಲಿಲ್ಲ. ಇಂಥವನ ಜೊತೆ ಮನು ಬೆಳಿಬೇಕಾ? ನೋಡಾದಿ, ನಿನ್ಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ನನ್ನ ತಮ್ಮ ಎಂಥವನು ಅಂತ ನನಗೆ ಗೊತ್ತು. ನನ್ನ ಮಗನ ಹೇಗೆ ಬೆಳೆಸ್ಬೇಕು ಅಂತಲೂ ನನಗೆ ಗೊತ್ತು. ನಿನ್ನಿಂದ ಕಲಿಬೇಕಾಗಿಲ್ಲ. ನೋಡ್ತಾ ಇದ್ದೀನಲ್ಲ ಅದಕ್ಕೆ, ಮಗನ್ನ ಹೇಗೆ ಬಿಡಿಸ್ಬೇಕು ಅನ್ನೋ ನಿಮ್ಮ ಅಗಾಧವಾದ ಜ್ಞಾನ ಸಂಪತ್ತನ್ನ. ನಮ್ಮಣ್ಣ ನಾಚಿಕೆ ಪಟ್ಕೊಂಡಿರೋನು, ನೀವು ಮನುನ ಬೆಳೆಸ್ತಿರೋ ರೀತಿನ ನೋಡಿ. ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಅವ್ರಿದ್ದಿದ್ರೆ ಹೆಮ್ಮೆ ಪಟ್ಟಿರೋರು ಮನು ನೋಡಿ.
ಹೌದು, ಅಮ್ಮನ ಸೆರಗಿಂದ ಬಚ್ಚಿಟ್ಕೊಂಡಿರೋದನ್ನ ನೋಡಿ ಮಕ್ಕಳೆಲ್ಲ ಮಾಮನ್ ಲಂಗೋಟಿ ಅನ್ನೋದನ್ನ ಕೇಳಿ ಶಭಾಷ್ ಅಂದಿರೋರು. ಅವನ್ನ ನೀವು ರೇಸ್ಗೂ ಕಳಿಸ್ದೆ ರೂಮಲ್ಲಿ ಕೂಡ ಹಾಕಿದ್ರಿ. ನನ್ನ ಮಗನಿಗೆ ಒಂದು ರೇಸಲ್ಲೂ ಗೆಲ್ಲೋ ಯೋಗ್ಯತೆ ಇಲ್ಲ ಅಂತ ಆನಂದ ಬಾಷ್ಪ ಸುರಿಸಿ ತಪ್ಕೊಂಡು ಮುದ್ದಾಡಿರೋನಲ್ವತ್ಗೆ. ಅಬ್ಬೆ ಹೇಳೋದೆ ಸರಿ, ನೀವು ಬೆಳೆಸ್ತಾ ಇರೋದು ವಾರಸ್ದಾರನಂತೂ ಅಲ್ಲ, ನೀವು ಬೆಳೆಸ್ತಾ ಇರೋದು ಒಬ್ಬ ಹೇಡಿನ. ಅವನು ಬೆಳೆದು ದೊಡ್ಡವನಾಗಿ ಈ ಮನೇನ, ಈ ವಂಶದ ಮರ್ಯಾದೆನ ಗಿರ್ವಿ ಅಂಗಡಿಲಿ ಅಡ ಇಟ್ಟು ಮಾನವ ಮರ್ಯಾದೆನ ಹರಾಜಾಗ್ತಾನೆ. ಅಲ್ಲಿ ತನಕ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ನಿಮ್ಮ ಕೈಲಾಗಲ್ಲ ಅಂದರೆ ಹೇಳ್ಬಿಡಿ, ನಾನು ಮನುನ ಬೆಳೆಸ್ತೀನಿ. ಸಿಂಹ ವಂಶದ ವಾರಸ್ದಾರನ್ನ ಈ ಆದಿತ್ಯ ಸಿಂಹ ಬೆಳೆಸ್ತಾನೆ. ಏನು? ಮನುನ ಬೆಳೆಸ್ತೀಯಾ? ಸಾಧ್ಯನೇ ಇಲ್ಲ. ನಿನ್ನ ಮಗನ್ನೇ ಸರಿಯಾಗಿ ಬೆಳ್ಸಕ್ಕಾಗ್ಲಿಲ್ಲ ನಿಂಗೆ, ಇನ್ನು ನನ್ನ ಮಗನ್ ಏನು ಬೆಳೆಸ್ತೀಯಾ? ಏನ್ ಸರಿಯಾಗಿ ಬೆಳೆಸಿಲ್ಲ ನಮ್ಮ ಮಗನ್ನ? ಎಷ್ಟು ಒಳ್ಳೆಯವ್ ನಮ್ಮ ಅಪ್ಪು. ಅಷ್ಟಕ್ಕೂ ಇವ್ರೇನ್ ತಪ್ಪು ಮಾಡಕ್ ಬಂದಿದ್ರು? ಇವರು ವಾರಸ್ದಾರನ್ ಚಿಕ್ಕಪ್ಪ. ಅವನ್ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡಿ ಬುದ್ಧಿ ಹೇಳೋ ಅಧಿಕಾರ ಇವ್ರಿಗಿದೆ. ಅದು ಅಲ್ಲದೆ ಅದಕ್ಕೆ ಮನೇಲಿ ಅಬ್ಬೆ ಬೇರೆ ಇಲ್ಲ. ಅವರು ಬರೋದ್ರೊಳಗೆ ಏನಾರು ಆದ್ರೆ ಕೇಳೋದು ನನ್ನನ್ನೇ. ಈ ಮನೇಲಿ ಗಂಡಸು ಅಂತ ಇರೋದು ನಾನು. ಗಂಡಸಾಗಿದ್ಕೊಂಡು ಮನೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ವಾ ಅಂತ ಅಬ್ಬೆ ಬಂದು ಕೇಳಿದ್ರೆ ಏನಂತ ಹೇಳೋದು? ಇವತ್ತು ಸಂಜೆ ಮನು ಶಾಲೆಯಿಂದ ವಾಪಸ್ ಬಂದ ಮೇಲೆ ಅವನು ನನ್ನ ಸುಪರ್ದಿ. ಅಲ್ಲಿ ತನಕ ನೀವು ಯೋಚನೆ ಮಾಡ್ಬೋದು. ಪ್ರಯೋಜನ ಇಲ್ಲ, ಆದ್ರೂ ಮಾಡ್ಬೋದು. ಅದ್ರ ಅವಶ್ಯಕತೆ ಇಲ್ಲ. ನೀನವನ್ ಚಿಕ್ಕಪ್ಪ ಆದ್ರೆ ನಾನವನಮ್ಮ. ನನಗೆ ಗೊತ್ತು ಏನ್ ಮಾಡಬೇಕು ಅಂತ. ನನ್ನ ನಿರ್ಧಾರನೇ ಕೊನೆ. ನಿನಗೆ ಯಾವತ್ತೂ ಅವನ ಸುಪರ್ತಿಗೆ ಸಿಗೋದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಅದು ಸಾಧ್ಯ ಇಲ್ಲ, ತಿಳ್ಕೊ.